ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಪ್ರಮುಖ ಬದಲಾವಣೆಗಳು ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೇಮಕಾತಿ ಎಲ್ಲ ಕೂಡ ಕಾಯ್ತಾ ಇದ್ದೀರಾ. ಪ್ರಮುಖ ಬದಲಾವಣೆ ಕೂಡ ಏನಂತ ನಿಮಗೆ ಗೊತ್ತಿರೋ ಅಪ್ಲಿಕೇಶನ್ ಶುರು ಆಗಿದೆ. ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅನ್ಕೋತೀನಿ. ಇಲ್ಲಿ ಗೊಂದಲದ ಗೂಡಿದೆ. ಕೆಲವರು ಆಕಾಂಕ್ಷಿಗಳು ವಯೋಮಿತಿದು ಲೈಕ್ ಕೇಳ್ತಾ ಇದ್ದಾರೆ, ಯಾಕೆ ನಮಗೆ ಮಾತ್ರ ಮೋಸ ಆಗಿದೆ ಅಂತ. ಟೈಮ್ ಸಮಯ ಅವಧಿ ಕೂಡ ಕಡಿಮೆ ಇದೆ, ಅದನ್ನ ವಿಸ್ತರಣೆ ಕೂಡ ಮಾಡಬೇಕು ಅಂತ. ಇನ್ನು ಕೆಲವು ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರುತ್ತೆ, ನಮಗೆ ಕೆಲವೊಂದು ಮೋಸ ಆಗಿದೆ ಅಭ್ಯರ್ಥಿಗಳಿಗೆ ಅಂತ ಮನವಿ ಕೂಡ ಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿ ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಗೊತ್ತಿಲ್ಲ, ಕೆಲವರು ಕೋರ್ಟ್ಗೆ ಹೋಗ್ತೀವಿ ಕೂಡ ಅಂತ ಇದ್ದಾರೆ. ಇಷ್ಟೆಲ್ಲ ಮಾಹಿತಿ ಇದೆ, ಪ್ರಾಬಬಲಿ ನೋಡೋಣ. ಈಗ ಶಿಕ್ಷಣ ಇಲಾಖೆ ಆಕಾಂಕ್ಷಿಗಳು ಹೇಳ್ತಾ ಇದ್ದೇನೆಂದ್ರೆ, ಇಲ್ಲ ಆ ರೀತಿ ಆಗೋದಿಲ್ಲ, ನಾವು ಇಲಾಖೆನ ಭೇಟಿ ಮಾಡ್ತೀವಿ, ವಯೋಮಿತಿದು ನಾವು ಸರಿಪಡಿಸ್ಕೊಡ್ತೀವಿ, ಇನ್ನೂ ಪ್ರಾಬಬಲಿ ಎಕ್ಸ್ಟೆನ್ಷನ್ಸ್ ಆಗೋದಕ್ಕೆ ನಾವು ಟ್ರೈ ಮಾಡ್ತೀವಿ, ಅಟ್ಲೀಸ್ಟ್ ನಿಮಗೆ 3 ತಿಂಗಳಷ್ಟು ಕಾಲಾವಕಾಶ ಕೊಡಬೇಕು ಎಕ್ಸಾಮ್ಗೆ ಅಂತೇಳಿ ಮನವಿ ಕೂಡ ಕೊಡ್ತಾ ಇದ್ದಾರೆ. ಅದು ಪೂರ್ಣವಾಗುತ್ತೆ, ನೋಡೋಣ, ಕಾಯ್ದು ನೋಡೋಣ. ಲೈಕ್ ಈಗ ಅಪ್ಲಿಕೇಶನ್ ಶುರು ಆಗಿದೆ, ಯಾರು ಆಕಾಂಕ್ಷಿಗಳು ಎಲಿಜಿಬಲ್ ಕೂಡ ಆಗಿದ್ರೆ ಅವ್ರು ದಯವಿಟ್ಟು ಅಪ್ಲಿಕೇಶನ್ಸ್ ಹಾಕಿ. ನಿಮಗೆ ಗೊತ್ತಿದೆ ಅನ್ಕೋತೀನಿ, ಮಾಹಿತಿನ ನೋಡ್ಕೊಂಡು ಸರಿಯಾದ ಡಾಕ್ಯುಮೆಂಟ್ ಹಾಕೊಳ್ಳಿ. ಅರ್ಜೆಂಟ್ ಕೂಡ ಮಾಡಬೇಡಿ, ಬಟ್ ಲೇಟ್ ಕೂಡ ಮಾಡಬೇಡಿ. ಲಾಸ್ಟ್ ಒಳಗಡೆ ನೀವು ಅಪ್ಲಿಕೇಶನ್ಸ್ ಕೂಡ ಹಾಕಿ. ಈಗ ಹೊಸ ಶಿಕ್ಷಣ ಸಚಿವರು ಕೂಡ ಬಂದಿದ್ದಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಅವರು ಏನಾದರೂ ಬದಲಾವಣೆ ತರ್ತಾರ ಅಂತೇಳಿ ಕಾಯ್ದು ನೋಡೋಣ. ಬಟ್ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಎಲ್ಲ ಕೂಡ ಶುರು ಆಗಿದೆ. ಆಲ್ರೆಡಿ ನೋಟಿಫಿಕೇಶನ್ಸ್ ಆಗಿ ನಿಮ್ಗೆ 2 ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನಿಮಗೆ ಪ್ರಿಯಾರಿಟಿ ವೈಸ್ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಕರೆಕ್ಟಾಗಿ ನೀವು ಡಾಕ್ಯುಮೆಂಟ್ನ ಹಾಕಿ, ನಂತರ ಏನಾದರೂ ಬದಲಾವಣೆ ಕೂಡ ಆದರೆ ನಮಗೆ ಮಾಹಿತಿ ಕೊಡ್ತೀವಿ. ಮೇನ್ ಥಿಂಗ್ ಪರೀಕ್ಷೆ ಲೈಕ್ ಎಕ್ಸಾಮ್ ಟೈಮ್ ಕೊಡಿ ಅಂತ ಕೆಲವರು ಬೇಡಿಕೆ, ಕೆಲವರು ನಮಗೆ ಅವಕಾಶ ಕೊಟ್ಟಿಲ್ಲ ಅಂತ ಕೆಲವರ ಬೇಡಿಕೆ ಕೂಡ ಇದೆ. ಈ ರೀತಿ ನಾನಾ ಬೇಡಿಕೆಗಳು ಕೂಡ ಇದಾವೆ. ಅದನ್ನ ಸರ್ಕಾರದವರು ಈಡೇರಿಸ್ತಾರ, ಏನ್ ಮಾಹಿತಿ ಬರೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.